ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ದಿನ ನಾನು ನಿಮ್ಮ ಪ್ರೀತಿಯ ಬಾಳೇಶ್ ಮಗ್ದುಮ್. ಇವತ್ತಿನ ದಿನ ನಿಮಗೆ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಕೈಗಾರಿಕೆ ಬಗ್ಗೆ ಇವತ್ತು ಪ್ರಸ್ತಾಪ ಮಾಡ್ತೀನಿ. ಹಾಗಾದರೆ ಈ ವಿಡಿಯೋನ ವೀಕ್ಷಿಸಲು ನೀವು ಮಗ್ದುಮ್ ಈಜಿ ಎಕನಾಮಿಕ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಕೈಗಾರಿಕೆ ಅಂತಂದು ಕೈಗಾರಿಕೆಯನ್ನು ತಿಳಿದುಕೊಳ್ಬೇಕಾದ್ರೆ ಈ ಕೃಷಿ ಎಂಬ ಶಕ್ತಿ ಹೆಂಗಿದೆಯೋ ಅದೇ ರೀತಿ ಕೃಷಿ ಎಂಬ ಶಕ್ತಿಯ ಚೈತನ್ಯವನ್ನು ತುಂಬಲು ಕೈಗಾರಿಕೆಯು ಮುಖ್ಯವಾಗಿರ್ತದ. ಯಾಕಪ್ಪ ಅಂದ್ರೆ ನಾವು ಬೆಳೆದಂತ ಬೆಳೆಗಳನ್ನ ಆ ಕೃಷಿ ವಸ್ತುಗಳನ್ನ ತೆಗೆದುಕೊಂಡು ಕೈಗಾರಿಕೆಯಲ್ಲಿ ಸಾಗಿಸಬೇಕಾಗಿರ್ತದ. ಅದಕ್ಕಾಗಿ ಕೈಗಾರಿಕೆಯು ದೇಶದ ಆರ್ಥಿಕತೆಯನ್ನ ಸದೃಢ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದ. ಅದಕ್ಕಾಗಿ ಈ ವ್ಯಾಖ್ಯಾನಕಾರರು ಏನ್ ಹೇಳ್ತಾರಪ್ಪ ಅಂದ್ರೆ ಕೈಗಾರಿಕಾ ಅಂದ್ರೆ ಏನು? ಹೊಸ ಉದ್ಯಮಿಗಳ ಸ್ಥಾಪನೆ, ಆಧುನಿಕ ಯಂತ್ರೋಪಕರಣಗಳನ್ನ ಬಳಸಿಕೊಂಡು ಉತ್ಪಾದನಾ ಕಾರ್ಯಚಟುವಟಿಕೆಯನ್ನು ಮಾಡುವುದೇ ಕೈಗಾರಿಕರಣ ಅಂತಂದು ಹೇಳ್ತಾರ. ಹಾಗಾದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಏನ್ ಹೇಳ್ತಾರಪ್ಪ ಅಂದ್ರೆ ಕೈಗಾರಿಕರಣ ಇಲ್ಲವೇ ವಿನಾಶ ಅಂತಂದು ಹೇಳ್ತಾರ. ಇದನ್ನ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಾಗಲೇ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಕೈಗಾರಿಕೆಗಳನ್ನ ವರ್ಗೀಕರಣ ಮಾಡಲಾಗ್ಯದ. ಯಾವ ರೀತಿಪ್ಪ ಅಂದ್ರೆ ಒಂದು ಗುಡಿ ಕೈಗಾರಿಕೆ, ಇನ್ನೊಂದು ಚಿಕ್ಕ ಕೈಗಾರಿಕೆ, ಹಾಗಾದ್ರೆ ಕೃಷಿ ಆಧಾರಿತ ಕೈಗಾರಿಕೆ ಮತ್ತು ಪೂರಕ ಕೈಗಾರಿಕೆ ಹಾಗೂ ಮಧ್ಯಮ ಪ್ರಮಾಣದ ಕೈಗಾರಿಕೆ. ಗುಡಿ ಕೈಗಾರಿಕೆ ಅಂದ್ರೆ ಏನು? ಏಕ ವ್ಯಕ್ತಿ ಒಡೆತನದಿಂದ ಮಾಡ್ತಕ್ಕಂಥ ಕೈಗಾರಿಕೆಗಳನ್ನ ಗುಡಿ ಕೈಗಾರಿಕೆಗಳು ಅಂತಂದು ಕರೀತಾರ. ಉದಾಹರಣೆಗಾಗಿ ಹಗ್ಗ ತಯಾರಿಕೆ ಆಗಿರ್ಬೋದು, ಹಾಗಾದ್ರೆ ಚಾಪೆ ಆಗಿರ್ಬೋದು, ಬುಟ್ಟೆ ತಯಾರಿಕೆ ಆಗಿರ್ಬೋದು, ಮಡಿಕೆ ತಯಾರಿಕೆ ಆಗಿರ್ಬೋದು. ಹಾಗಾದ್ರೆ ಮಡಿಕೆ ತಯಾರಿಕೆ ಇದು ಯಾವ ಕೈಗಾರಿಕೆಗೆ ಸಂಬಂಧಿಸಿದೆ ಅಂತಂದು SDA ಎಕ್ಸಾಮ್ದಲ್ಲಿ ಕೇಳಿದಾರೆ ಸ್ನೇಹಿತರೆ, ಅದು ಗುಡಿ ಕೈಗಾರಿಕೆ ಅಂತಂದು ಬರ್ತದ. ಹಾಗಾದ್ರೆ ಇನ್ನು ಚಿಕ್ಕ ಕೈಗಾರಿಕೆಗಳು, ಚಿಕ್ಕ ಕೈಗಾರಿಕೆ ಅಂದ್ರೆ ಏನು? ಚಿಕ್ಕ ಘಟಕಗಳನ್ನ ತೆಗೆದುಕೊಂಡು ಕೈಗಾರಿಕೆಯನ್ನ ಬಳಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಚಿಕ್ಕ ಕೈಗಾರಿಕೆ ಅಂತಂದು ಕರಿತೀವಿ ನಾವು. ಯಾವ ರೀತಿಪ್ಪ ಅಂದ್ರೆ ಸ್ನೇಹಿತರೆ, ನಾವು ಈ ಯಂತ್ರೋಪಕರಣಗಳು, ಹೊಲಿಗೆ ಯಂತ್ರ ಆಗಿರಬಹುದು, ಅಲ್ಲಿ ವಿದ್ಯುತ್ತನ್ನ ಅಳವಡಿಸ್ಕೊಳ್ತೀವಿ ಮತ್ತು ಆಧುನಿಕ ಯಂತ್ರೋಪಕರಣ ಒಳಪಡಿಸ್ತೀವಿ. ಅಂತ ಕೈಗಾರಿಕೆಗಳನ್ನ ಚಿಕ್ಕ ಕೈಗಾರಿಕೆಗಳು ಅಂತಂದು ಕರಿತೀವಿ. ಅಲ್ಲಿ ಹೊಲಿಗೆ ಯಂತ್ರದಲ್ಲಿ ನಾವೇನ್ ಮಾಡ್ತೀವಿ, ಕೆಲಸಗಾರನ ತೆಗೆದುಕೊಳ್ತೀವಿ, ವಿದ್ಯುತ್ತನ್ನು ತೆಗೆದುಕೊಳ್ತೀವಿ, ಆಧುನಿಕ ಯಂತ್ರೋಪಕರಣ ತೆಗೆದುಕೊಳ್ತೀವಿ. ಅದಕ್ಕಾಗಿ ಅದು ಚಿಕ್ಕ ಕೈಗಾರಿಕೆ ಅಂತಂದು ಬರ್ತದ. ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ನೋಡ್ತಕ್ಕಂಥದ್ದು ಈ ಬಟ್ಟೆ ತಯಾರಿಕೆ. ಹಾಗಾದ್ರೆ ಬಟ್ಟೆ ತಯಾರಿಕೆನೂ ಕೂಡ ಏನಾಗ್ತದ, ಅದಕ್ಕೂ ಕೂಡ ವಿದ್ಯುತ್ ಬೇಕು, ಆಧುನಿಕ ಯಂತ್ರೋಪಕರಣ ಬೇಕು ಮತ್ತು ಕೆಲಸಗಾರರ ಬೇಕು. ಅದು ಕೂಡ ಚಿಕ್ಕ ಕೈಗಾರಿಕೆಯಲ್ಲಿ ನೋಡ್ತೀವಿ. ಹಾಗಾದ್ರೆ ಇನ್ನು ಕೃಷಿ ಆಧಾರಿತ ಕೈಗಾರಿಕೆ ಅಂತಂದು ಬರ್ತದ. ಆ ಕೃಷಿ ಆಧಾರಿತ ಕೈಗಾರಿಕೆ ಅಂದ್ರೆ ಏನಪ್ಪಾ ಅಂದ್ರೆ ಕೃಷಿ ಸಾಮಗ್ರಿಗಳನ್ನ ಬಳಸಿಕೊಂಡು ಮಾಡ್ತಕ್ಕಂಥ ಕೈಗಾರಿಕೆಗಳನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಕೃಷಿ ಆಧಾರಿತ ಕೈಗಾರಿಕೆಗಳು ಅಂತಂದು ಕರಿತೀವಿ. ಹಾಗಾದ್ರೆ ಉದಾಹರಣೆ, ಈಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಕಬ್ಬನ್ನ ಬೆಳಿತೀವಿ. ಆ ಕಬ್ಬನ್ನ ಬೆಳೆದಂತದನ್ನ ಎಲ್ಲಿ ಕಳಿಸ್ತೀವಪ್ಪ ಅಂದ್ರೆ ಫ್ಯಾಕ್ಟ್ರಿಗಳಿಗೆ ಕಳಿಸ್ತೀವಿ, ಸಕ್ಕರೆ ಕಾರ್ಖಾನೆ. ಅದಕ್ಕಾಗಿ ಅಂತವುಗಳನ್ನ ಮತ್ತು ಸೆಣಬಿನ ಕಾರ್ಖಾನೆ ಆಗಿರ್ಬೋದು, ತೈಲ ಉತ್ಪನ್ನ ಕಾರ್ಖಾನೆಗಳಾಗಿರ್ಬೋದು, ಅವೆಲ್ಲ ಎಲ್ಲಿ ಬರ್ತದಪ್ಪ ಅಂದ್ರೆ ಕೃಷಿ ಆಧಾರಿತ ಕೈಗಾರಿಕೆಯಲ್ಲಿ ಬರ್ತದ. ಇನ್ನು ಪೂರಕ ಕೈಗಾರಿಕೆಗಳು, ಈ ವಸ್ತುಗಳನ್ನ ಗುತ್ತಿಗೆದಾರರಾಗಿರ್ಬೋದು, ಹಾಗಾದ್ರೆ ವಿದ್ಯುತ್ ಆಗಿರಬಹುದು, ಇವೆಲ್ಲವನ್ನ ಅಳವಡಿಸ್ಕೊಂಡು ಆಧುನಿಕ ಯಂತ್ರೋಪಕರಣಗಳಾಗಿರ್ಬೋದು, ವಾಹನದ ಬಿಡಿ ಭಾಗಗಳನ್ನಾಗಿರ್ಬೋದು, ಅವುಗಳಿಂದ ಅಳವಡಿಸಿಕೊಂಡು ಮಾಡ್ತಕ್ಕಂಥ ಕೈಗಾರಿಕೆಗಳನ್ನ ಪೂರಕ ಕೈಗಾರಿಕೆಗಳು. ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಗುಲ್ಬರ್ಗಾದಲ್ಲಿ ಬರ್ತಕ್ಕಂಥ ಸಿಮೆಂಟ್ ಕಾರ್ಖಾನೆ ಆಗಿರ್ಬೋದು. ಇವೆಲ್ಲವನ್ನ ನಾವೇನ್ ನೋಡ್ತೀವಪ್ಪ ಅಂದ್ರೆ ಭಾರಿ ಯಂತ್ರೋಪಕರಣ ಕೈಗಾರಿಕೆಗಳನ್ನ ತೆಗೆದುಕೊಳ್ತೀವಿ. ಈ ರೀತಿ ಏನಪ್ಪಾ ಅಂದ್ರೆ ಕೈಗಾರಿಕೆಗಳ ವರ್ಗೀಕರಣವನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ಕೈಗಾರಿಕೆ ಅನ್ನೋದು ಮೂಲತಃವಾಗಿ ಮೊದಲನೇ ಬಾರಿಗೆ ನಾವು ನೋಡ್ತಕ್ಕಂಥದ್ದು ಸ್ವಾತಂತ್ರ್ಯ ನಂತರ 1948ರ ಕೈಗಾರಿಕಾ ನೀತಿಯನ್ನು ನೋಡೋದಕ್ಕಿಂತ ಮುಂಚೆ ಈ ಕೈಗಾರಿಕೆಗಳಿಗೆ ಬಂಡವಾಳದ ಮಿತಿಯನ್ನ ಏನ್ ಮಾಡ್ತಕ್ಕಂಥದ್ದಪ್ಪ ಅಂದ್ರೆ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಸಮಿತಿ ರಚನೆ ಆಗ್ತದ. 1997ರ ಅಬೀದ್ ಹುಸೇನ್ ಸಮಿತಿ, 1997ರ ಅಬೀದ್ ಹುಸೇನ್ ಸಮಿತಿ ಇದು ಬಂಡವಾಳದ ಮಿತಿಯನ್ನು ಹೆಚ್ಚು ಮಾಡ್ತದ. ಅದು ಹೇಗಪ್ಪ ಅಂದ್ರೆ ಅತಿ ಚಿಕ್ಕ ಘಟಕಗಳು ಪೂರಕ ಘಟಕಗಳು ಅಂತಂದು ಮಾಡ್ತದ. ಹಾಗಾದ್ರೆ ಆ ಬಂಡವಾಳದ ಮಿತಿಯನ್ನು ಹೆಚ್ಚು ಮಾಡಿದ್ದು ಯಾವಪ್ಪ ಅಂದ್ರೆ ಅಬೀದ್ ಹುಸೇನ್ ಸಮಿತಿ. ಇದನ್ನ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಾರೆ ಸ್ನೇಹಿತರೆ. 1997 ಅಂತಂದು ನಾವೇನ್ ಮಾಡ್ತೀವಿ ಹೇಳ್ತಕ್ಕಂಥ ಕಾರ್ಯ ಬರ್ತದ. ಹಾಗಾದ್ರೆ ಸ್ವಾತಂತ್ರ್ಯ ನಂತರ ಪ್ರಥಮ ಕೈಗಾರಿಕಾ ನೀತಿ ಯಾವುದು ಅದನ್ನ ನಾವು ನೋಡ್ತೀವಿ. ಕೈಗಾರಿಕಾ ನೀತಿ ಅಂದ್ರೆ 1948ರ ಪ್ರಥಮ ಕೈಗಾರಿಕಾ ನೀತಿ ಅಂತಂದು ಕರಿತೀವಿ. ಅಲ್ಲಿ ಏನಾಗ್ತದ, ಸ್ವತಂತ್ರ ನಂತರ ಪ್ರಥಮ ಕೈಗಾರಿಕಾ ನೀತಿಯನ್ನು ಯಾವಾಗ ಜಾರಿಗೆ ತರಲಾಯಿತಪ್ಪ ಅಂದ್ರೆ ಏಪ್ರಿಲ್ 6, 1948.
ಏಪ್ರಿಲ್ 6, 1948. ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ 1948 ಕೇಳಿದಾರ. ಹಾಗಾದ್ರೆ PSI ಎಕ್ಸಾಮ್ಗೆ ಏಪ್ರಿಲ್ 6, 1948 ಕೇಳಕತ್ತಾರ. ಹಾಗಾದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ನೀವು ನೋಡಬಹುದು ಜಲಿಯನ್ ವಾಲಾಬಾಗ್ ನಡೆದದ್ದು ಯಾವಾಗಪ್ಪ ಅಂದ್ರೆ 1919 ಅಂತ ಇತ್ತು. ಅದು ಏಪ್ರಿಲ್ 13 ಸೇರ್ಸ್ ಕೇಳಕತ್ರು. ಹಾಗಾದ್ರೆ RBI ಸ್ಥಾಪನೆ 1935 ಇತ್ತು. ಹಾಗಾದ್ರೆ ಈಗ ಏನಪ್ಪಾ ಅಂದ್ರೆ ಏಪ್ರಿಲ್ 1 ಸೇರ್ಸ್ ಕೇಳಕತ್ರು. RBI ರಾಷ್ಟ್ರೀಕರಣ ಯಾವಾಗ ಅಂತ ಕೇಳಿದ್ರು 1949 ಅಂತ ಕೇಳ್ತಿದ್ರು. ಈಗ ಜನವರಿ 1 ಸೇರ್ಸ್ ಕೇಳಕತ್ತಾರ. ಇತ್ತೀಚಿನ ಸ್ಪರ್ಧಾತ್ಮಕ ಪ್ರಶ್ನೆ ಪತ್ರಿಕೆಗಳು ಬದಲಾವಣೆಗೆ ಒಳಪಡುವುದರಿಂದ ಇವತ್ತಿನ ದಿನ ನಾವು ಡೇ ಟು ಮಂತ್ ಅನ್ನ ನಾವೇನ್ ಮಾಡಬೇಕು ಸರಿಯಾಗಿ ತಿಳಿದುಕೊಳ್ಬೇಕಾಗದ. ಹಾಗಾದ್ರೆ ಅದೇ ರೀತಿ KPSC ಯಲ್ಲಿ ಬರ್ತಕ್ಕಂಥ ನಾನ್ ಟೆಕ್ನಿಕಲ್ ಎಕ್ಸಾಮ್ಗೆ ಪ್ರಾದೇಶಿಕ ಅಸಮತೋಲನವನ್ನು ಕಡಿಮೆ ಮಾಡುವ ಸಲುವಾಗಿ ಯಾವ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರಲಾಗಿದೆ ಅಂತಂದು ಕೇಳಿದಾರೆ ಸ್ನೇಹಿತರೆ. ಎಲ್ಲರೂ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 1956 ಅಂತಂದು ಹಾಕ್ತಾರ. ಆದರೆ ಪ್ರಾದೇಶಿಕ ಅಸಮತೋಲನವನ್ನ ಕಡಿಮೆ ಮಾಡುವ ಸಲುವಾಗಿ 1948 ಕೈಗಾರಿಕಾ ನೀತಿಯನ್ನು ಜಾರಿಗೆ ತಂದಿರ್ತಾರ. ಇದನ್ನ ಈಗಾಗಲೇ KPSC ನಾನ್ ಟೆಕ್ನಿಕಲ್ ಎಕ್ಸಾಮ್ಗೆ ಕೇಳ್ತಕ್ಕಂಥ ಕಾರ್ಯವನ್ನು ಮಾಡಿದಾರ. ಹಾಗಾದ್ರೆ ಇಲ್ಲಿ ಕೈಗಾರಿಕಾ ಮಂತ್ರಿ ಯಾರಿದ್ರು 1948ರಲ್ಲಿ ಕೈಗಾರಿಕಾ ಮಂತ್ರಿ ಯಾರಿದ್ರಪ್ಪ ಅಂದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿರವರು ಇರ್ತಾರ. ಮತ್ತೆ ಇನ್ನೊಂದು ಏನಾಗ್ತಿದಪ್ಪ ಅಂದ್ರೆ ಇಲ್ಲಿ FDI ಅಂತ ಗೊತ್ತಿರಬಹುದು ಸ್ನೇಹಿತರೆ. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂತ ಕರಿತೀವಿ. ಆ ವಿದೇಶಿ ನೇರ ಬಂಡವಾಳ ಹೂಡಿಕೆಯನ್ನ 1948ರಲ್ಲಿ ನಿಯಂತ್ರಣಕ್ಕೆ ಒಳಪಡಿಸ್ತಾರ. ಅದು ಯಾವ ಕೈಗಾರಿಕಾ ನೀತಿ ಇಲ್ಪ ಅಂದ್ರೆ 1948 ಕೈಗಾರಿಕಾ ನೀತಿ ಅಂತ ಕರಿತೀವಿ. ಸಾಕಷ್ಟು ಬಾರಿ ಪ್ರಶ್ನೆ ಬಂದದ. ಒಂದು 1948 ಕೈಗಾರಿಕಾ ನೀತಿ ಜಾರಿಗೆ ಬಂದದ್ದು ಕೇಳಿದಾರ. ಒಂದು ಪ್ರಾದೇಶಿಕ ಅಸಮತೋಲನವನ್ನು ತೊಡೆದು ಹಾಕುವ ಸಲುವಾಗಿ ಯಾವ ಕೈಗಾರಿಕಾ ನೀತಿಯನ್ನು ಜಾರಿಗೆ ತರಲಾಗಿದೆ ಕೇಳಿದ. ಇನ್ನೊಂದು ವಿದೇಶಿ ನೇರ ಬಂಡವಾಳ ಹೂಡಿಕೆ ನಿಯಂತ್ರಣ ಯಾವಾಗ ಮಾಡಲಾಯಿತು ಅಂತಂದು ಕೇಳ್ತಕ್ಕಂಥ ಕಾರ್ಯ ಬಂದಿರ್ತದ. ಅದು ಕೂಡ 1948 ಕೈಗಾರಿಕಾ ನೀತಿ. ಹಾಗಾದ್ರೆ ಇದು ಬರ್ತಕ್ಕಂಥದ್ದು ಎರಡನೇ ಕೈಗಾರಿಕಾ ನೀತಿ ಅಂತಂದು ಬರ್ತದ 1956 ಕೈಗಾರಿಕಾ ನೀತಿ. ಈ 1956 ಕೈಗಾರಿಕಾ ನೀತಿಯನ್ನ ಇದು ಯಾವಾಗ ಜಾರಿಗೆ ಬರ್ತೈತಪ್ಪ ಅಂದ್ರೆ ಏಪ್ರಿಲ್ 30, 1956 ಜಾರಿಗೆ ಬರ್ತದ. ಏಪ್ರಿಲ್ 30, 1956 ಜಾರಿಗೆ ಬರ್ತದ. ಹಾಗಾದ್ರೆ ಈ 1956 ಕೈಗಾರಿಕಾ ನೀತಿಯನ್ನ ಮಿನಿ ಕೈಗಾರಿಕೆ ಅಂತ ಕರೀತಾರ. ಮಿನಿ ಕೈಗಾರಿಕೆ ಉದಾಹರಣೆಗಾಗಿ ಸಂವಿಧಾನದಲ್ಲಿ ಬರ್ತಕ್ಕಂಥ 42ನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ ಸ್ನೇಹಿತರೆ. ಯಾಕೆ ಕರೀತಾರಪ್ಪ ಅಂದ್ರೆ ಅದು ಸಂವಿಧಾನದ ಪ್ರಸ್ತಾವನೆಗೆ ಜಾತ್ಯತೀತ ಮತ್ತು ಇಲ್ಲಿ ಅಖಂಡತೆ ಎಂಬ ಪದಗಳನ್ನ ಸೇರಿಸಲಾಗ್ತದ. 42ನೇ ತಿದ್ದುಪಡಿ 1976. ಹಾಗಾದ್ರೆ ಅದೇ ರೀತಿ ಮೂಲಭೂತ ಹಕ್ಕುಗಳಲ್ಲಿ ನಾವು ನೋಡ್ತೀವಿ. ಮೂಲಭೂತ ಹಕ್ಕುಗಳಲ್ಲಿ ಬರ್ತಕ್ಕಂಥ 21A 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು 86ನೇ ತಿದ್ದುಪಡಿ 2002 ಅಂತ ಬರ್ತದ. ಅದೇ ರೀತಿ ನಾವು ಇಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಬರ್ತದ 42ನೇ ತಿದ್ದುಪಡಿ. ಅಲ್ಲಿ 1976 ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸಿನ ಮೇರೆಗೆ 10 ಮೂಲಭೂತ ಕರ್ತವ್ಯ ನೋಡ್ತೀವಿ. ಹೀಗೆ ಆ ಮೂಲಭೂತ ಕರ್ತವ್ಯ ತಮ್ಮದೇ ಆದವನ್ನ ಚಾಪನ್ ಮೂಡಿಸಕ 42ನೇ ತಿದ್ದುಪಡಿ ಹೇಗೋ ಅದೇ ರೀತಿ ನಮ್ಮ ಕೈಗಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ಯಾವ್ದು ವಹಿಸಿದಪ್ಪ ಅಂದ್ರೆ 1956 ಕೈಗಾರಿಕಾ ನೀತಿ ಅಂತಂದ ಕರಿತೀವಿ. ಹಾಗಾದ್ರೆ ಈ ಭಾರತದ ಆರ್ಥಿಕ ಕೈಗಾರಿಕೆಗಳ ಮಿನಿ ಕೈಗಾರಿಕೆ ಅಂತ ಕೂಡ ಕರೀತಾರ. ಈ ಕೈಗಾರಿಕೆಯನ್ನ 3 ಪಟ್ಟಿಗಳನ್ನಾಗಿ ಮಾಡಲಾಗಿದೆ. ಒಂದು A ಪಟ್ಟಿ, ಒಂದು B ಪಟ್ಟಿ, ಒಂದು C ಪಟ್ಟಿ ಅಂತ ಮಾಡಿದಾರ. ಹಾಗಾದ್ರೆ 3 ಪಟ್ಟಿಗಳನ್ನ ಮಾಡಿದಾರ. ಇದರಲ್ಲಿ ಮೊದಲೇ ಬರ್ತಕ್ಕಂಥ A ಪಟ್ಟಿಯಲ್ಲಿ ಏನ್ ಬರ್ತದ ಏಕಸ್ವಾಮ್ಯತೆಗೆ ಒಳಪಟ್ಟಕ್ಕಂಥ ಕೈಗಾರಿಕೆಗಳನ್ನ ಎಷ್ಟದಾವ ಅಂತ ಕೇಳಿದಾರ ಸ್ನೇಹಿತರೆ 17 ಅದಾವ. ಹಾಗಾದ್ರೆ P ಪಟ್ಟಿಯಲ್ಲಿ ಸರ್ಕಾರದ ನಿಯಂತ್ರಣ ಮತ್ತು ಆಡಳಿತಕ್ಕೆ ಒಳಪಟ್ಟಂತ ಕೈಗಾರಿಕೆಗಳ ಸಂಖ್ಯೆ 12 ಅದಾವ. ಹಾಗಾದ್ರೆ C ಪಟ್ಟಿಯಲ್ಲಿ A ಮತ್ತು B ಪಟ್ಟಿಯಲ್ಲಿ ಇಲ್ಲದ ಕೈಗಾರಿಕೆಗಳನ್ನ C ಪಟ್ಟಿಯಲ್ಲಿ ಸೇರಿಸಲಾಗದ. A ಮತ್ತು B ಪಟ್ಟಿಯಲ್ಲಿ ಇಲ್ಲದ ಕೈಗಾರಿಕೆಗಳನ್ನ C ಪಟ್ಟಿಯಲ್ಲಿ ಸೇರಿಸಲಾಗದ. ಅದು ಯಾವ್ದಪ್ಪ ಅಂದ್ರೆ ಖಾಸಗಿ ಒಡೆತನ ತಂದು ಬರ್ತದ. ಖಾಸಗಿ ಒಡೆತನ ತಂದು ಬರ್ತದ. ಹಾಗಾದ್ರೆ 1956 ಕೈಗಾರಿಕಾ ನೀತಿಯಲ್ಲಿ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಲೈಸೆನ್ಸ್ ಧೋರಣೆಯ ಲೋಪದೋಷಗಳನ್ನು ಸರಿಪಡಿಸುವ ಸಲುವಾಗಿ 1966ರಲ್ಲಿ ಹಜಾರೆ ಸಮಿತಿಯನ್ನ ಜಾರಿಗೆ ತಂದಿರ್ತಾರೆ ಸ್ನೇಹಿತರೆ. ಈ 1966ರಲ್ಲಿ ಹಜಾರೆ ಸಮಿತಿ, ಈ ಸಮಿತಿಗಳನ್ನ ಈಗಾಗಲೇ ಕೇಳಿದಾರೆ ಸ್ನೇಹಿತರೆ. ಒಂದು ಬಂಡವಾಳದ ಮಿತಿ ಹೆಚ್ಚು ಮಾಡಿದ್ದು ಹಬೀದ್ ಹುಸೇನ್ ಸಮಿತಿ. ಹಾಗಾದ್ರೆ ಎರಡನೇದು ಯಾವಪ್ಪ ಅಂದ್ರೆ ಹಜಾರೆ ಸಮಿತಿ.
1966 ಇದು ಲೈಸೆನ್ಸ್ ಧೋರಣೆಯ ಲೋಪದೋಷಗಳನ್ನು ಸರಿಪಡಿಸುವ ಸಲುವಾಗಿ ಮಾಡ್ತಕ್ಕಂಥ ಕೈಗಾರಿಕೆ ಅಂತ ಹೇಳ್ತೀವಿ. ಹಾಗಾದ್ರೆ ಅತ್ಯುತ್ತಮವಾಗಿ ಇನ್ನೂ ವಿಶೇಷತೆಯಾಗಿ 3ನೇ ಕೈಗಾರಿಕೆ, 4ನೇ ಕೈಗಾರಿಕೆ, 5ನೇ ಕೈಗಾರಿಕೆ, 6ನೇ ಕೈಗಾರಿಕೆ, 7, 8 ಮತ್ತು ಕೈಗಾರಿಕೆಗಳು ಜಾರಿದೆ. ಆದರೆ ಅವು ಯಶಸ್ವಿ ಆಗಲಿಲ್ಲ. ತದನಂತರ ಬರ್ತಕ್ಕಂಥದ್ದೇ 1991 ನ್ಯೂ ಎಕನಾಮಿಕ್ ಪಾಲಿಸಿ ಅಂತಂದು ಕರಿತೀವಿ. ಹೊಸ ಕೈಗಾರಿಕಾ ನೀತಿ NEP ಅಂತಂದು ಕರಿತೀವಿ. ಹಾಗಾದ್ರೆ ಸ್ನೇಹಿತರೆ 1948ರ ಕೈಗಾರಿಕಾ ನೀತಿ ಮತ್ತು 1956 ಕೈಗಾರಿಕಾ ನೀತಿ ಅತ್ಯಂತ ಪ್ರಮುಖವಾದ ಕೈಗಾರಿಕಾ ನೀತಿ ಯಾವ್ದಪ್ಪ ಅಂದ್ರೆ 1991ರ ಕೈಗಾರಿಕಾ ನೀತಿ ಅಂತಂದು ಕರಿತೀವಿ. ಇದು ನ್ಯೂ ಎಕನಾಮಿಕ್ ಪಾಲಿಸಿ ಅಂತಲೂ ಕೂಡ ಕರೀತಾರ. 1991ದಲ್ಲಿ ಬರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕೈಗಾರಿಕೆಗಳ ಆಡಳಿತ, ಧಾರ್ಮಿಕ ಮತ್ತು ರಾಜಕೀಯ ಸುಧಾರಣೆಗಾಗಿ ಜಾರಿಗೆ ತಂದ ಕೈಗಾರಿಕೆ ಯಾವುದು ಅಂತಂದು KS ಎಕ್ಸಾಮ್ದಾಗ ಕೇಳಿದಾರೆ ಸ್ನೇಹಿತರೆ. ಅದು 1991ರ ಕೈಗಾರಿಕಾ ನೀತಿ ಅಂತಂದು ಕರಿತೀವಿ. ಈ 1991ರ ಕೈಗಾರಿಕಾ ನೀತಿಯು ಯಾವಾಗ ಜಾರಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಅದಪ್ಪ ಅಂದ್ರೆ ಸ್ನೇಹಿತರೆ 1991ರ ಕೈಗಾರಿಕಾ ನೀತಿ 1991ರ ಕೈಗಾರಿಕಾ ನೀತಿ ಅಂತಂದು ಬರ್ತದ. ಇದು ಹೊಸ ಕೈಗಾರಿಕಾ ನೀತಿ ಅಂತಂದು ಕರಿತೀವಿ. ಇದು ಪ್ರಮುಖವಾದ ಪಾತ್ರವನ್ನು ವಹಿಸ್ತದ. ಇದನ್ನ ನ್ಯೂ ಎಕನಾಮಿಕ್ ಪಾಲಿಸಿ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ. ಹಾಗಾದ್ರೆ ಇದನ್ನ ಈಗಾಗಲೇ KS ಎಕ್ಸಾಮ್ ಕೇಳ್ತಕ್ಕಂಥದ್ದು. ಹಾಗಾದ್ರೆ ಇದು ಯಾವಾಗ ಜಾರಿಗೆ ಬಂದದಪ್ಪ ಅಂದ್ರೆ ಜುಲೈ 24, 1991ರಂದು ಜಾರಿಗೆ ಬಂದದ. ಹಾಗಾದ್ರೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ LPGಯನ್ನ ಜಾರಿಗೆ ತರ್ತದ. LPGಯನ್ನ ಜಾರಿಗೆ ತರ್ತದ. ಈ LPG ಅಂದ್ರೆ ಏನಪ್ಪಾ ಅಂದ್ರೆ ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತಂದು ಬರ್ತದ. ಹಾಗಾದ್ರೆ ಏನಪ್ಪಾ ಅಂದ್ರೆ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ. ಹಾಗಾದ್ರೆ ನೋಡಿ ಸ್ನೇಹಿತರೆ, ಉದಾರೀಕರಣ ಅಂದ್ರೆ ಏನು? ಉದಾರೀಕರಣ ಮತ್ತಿನ್ನೊಂದು ಖಾಸಗೀಕರಣ, ಇನ್ನೊಂದು ಜಾಗತೀಕರಣ. ಹಾಗಾದ್ರೆ ಉದಾರೀಕರಣ ಮತ್ತು ಖಾಸಗೀಕರಣ ಮತ್ತು ಜಾಗತೀಕರಣ ಸಾಕಷ್ಟು ಬಾರಿ ಎಕ್ಸಾಮ್ದಲ್ಲಿ ಬಂದದ. ಜಾಗತೀಕರಣ ಕೇಳಿದಾರ. ಹಾಗಾದ್ರೆ ಉದಾರೀಕರಣ ಅಂದ್ರೆ ಏನಪ್ಪಾ ಅಂದ್ರೆ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಸಾರ್ವಜನಿಕ ನೀತಿ ನಿಯಮಗಳನ್ನ ಸಡಿಲಗೊಳಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಕ್ಕಂಥದ್ದು ಉದಾರೀಕರಣದಲ್ಲೇ ನಾವು ನೋಡ್ತೀವಿ. ಹಾಗಾದ್ರೆ ಖಾಸಗೀಕರಣ ಅಂದ್ರೆ ಏನು? ಖಾಸಗೀಕರಣ ಸಾರ್ವಜನಿಕ ರಂಗ ಖಾಸಗಿದವರಿಗೆ ವರ್ಗಾಯಿಸಿಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತದ. ಉದಾಹರಣೆಗೆ ಸ್ನೇಹಿತರೆ KEB ಅಂತದ, ಕರ್ನಾಟಕ ಎಲೆಕ್ಟ್ರಿಕಲ್ ಬೋರ್ಡ್ ತಂದು. ಹಾಗಾದ್ರೆ ಅದೇನಾಗ್ಯದಪ್ಪ ಅಂದ್ರೆ ಇವತ್ತಿನ ದಿನ ಹೆಸ್ಕಾಂ ಮಾಡಿದಾರ ಸ್ನೇಹಿತರೆ, ಮೆಸ್ಕಾಂ ಮಾಡಿದಾರ, ಜೆಸ್ಕಾಂ ಮಾಡಿದಾರ, ಚೆಸ್ಕಾಂ ಮಾಡಿದಾರ ಮತ್ತು ಜೆಸ್ಕಾಂ ಮಾಡಿದಾರ. ಹಾಗಾದ್ರೆ ಹುಬ್ಬಳ್ಳಿ ವಿದ್ಯುತ್ತು, ಬೆಂಗಳೂರು ವಿದ್ಯುತ್ತು, ಮಂಗಳೂರು ವಿದ್ಯುತ್ತು, ಚಾಮುಂಡೇಶ್ವರಿ ವಿದ್ಯುತ್ತು ಮತ್ತು ಗುಲ್ಬರ್ಗಾ ವಿದ್ಯುತ್ತು ಈ ರೀತಿ ಕಂಪನಿಗಳನ್ನ ಡಿವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಸಾರ್ವಜನಿಕ ರಂಗದವರು ಖಾಸಗಿದವರಿಗೆ ವರ್ಗಾವಣೆ ಮಾಡಿಕೊಳ್ಳುವುದೇ ಖಾಸಗೀಕರಣ. ಹಾಗಾದ್ರೆ ಇನ್ನು ಜಾಗತೀಕರಣ ಅಂದ್ರೆ ಏನು? ಜಾಗತೀಕರಣ ಅಂದ್ರೆ ಏನು? ಒಂದು ದೇಶದ ಅರ್ಥವ್ಯವಸ್ಥೆಯನ್ನ ವಿಶ್ವದ ಮಾರುಕಟ್ಟೆಗೆ ತೆರೆದಿಡುವುದೇ ಜಾಗತೀಕರಣ ಅಂತಂದು ಕರಿತೀವಿ. ಒಂದು ದೇಶದ ಅರ್ಥವ್ಯವಸ್ಥೆಯನ್ನ ವಿಶ್ವದ ಮಾರುಕಟ್ಟೆಗೆ ತೆರೆದಿಡುವುದೇ ಜಾಗತೀಕರಣ ಅಂತಂದು ಕರಿತೀವಿ. ಇದನ್ನು ಸಾಕಷ್ಟು ಬಾರಿ ಎಕ್ಸಾಮ್ದಾಗ ಕೇಳಿದಾರೆ ಸ್ನೇಹಿತರೆ. ಹಾಗಾದ್ರೆ ಅದೇ ರೀತಿ LPGಯ ಹರಿಕಾರ ಅಂತಂದು ಬರ್ತಾರ. ಆ LPGಯ ಹರಿಕಾರ ಯಾರಪ್ಪ ಅಂದ್ರೆ ಹರಿಕಾರ ಮನಮೋಹನ್ ಸಿಂಗ್ ಅಂತಂದು ಕರಿತೀವಿ. ಮನಮೋಹನ್ ಸಿಂಗ್. ಹಾಗಾದ್ರೆ ಈ ಮನಮೋಹನ್ ಸಿಂಗ್ ರವರು ಇರ್ತಾರ. ಆ ವೇಳೆಯಲ್ಲಿ ಪ್ರಧಾನಿ ಯಾರು ಇರ್ತಾರಪ್ಪ ಅಂದ್ರೆ PV ನರಸಿಂಹರಾವ್ ರವರು ಇರ್ತಾರ. ಹಾಗಾದ್ರೆ 1991ರ ಕೈಗಾರಿಕಾ ನೀತಿಯಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಖಾಸಗಿ ವಲಯಕ್ಕೆ ಆದ್ಯತೆಯನ್ನ ನೀಡುವುದು. ಖಾಸಗಿ ವಲಯಕ್ಕೆ ಆದ್ಯತೆಯನ್ನ ನೀಡುವುದು. ಹಾಗಾದ್ರೆ ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಪರವಾನಗಿಯನ್ನ ಮುಕ್ತ ಮಾಡುವುದು. ಪರವಾನಗಿಯನ್ನ ಮುಕ್ತ ಮಾಡುವುದು. ಹಾಗಾದ್ರೆ ಸ್ನೇಹಿತರೆ ಅದೇ ರೀತಿ ಇನ್ನೊಂದು ಏನಪ್ಪಾ ಅಂದ್ರೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು 1969ರಲ್ಲಿ MRTPಯನ್ನು ಜಾರಿಗೆ ತರ್ತಾರ. 1969ರಲ್ಲಿ MRTPಯನ್ನು ಜಾರಿಗೆ ತರ್ತಾರ ಸ್ನೇಹಿತರೆ. ಅದು ಮೊನೋಪಲಿ ರಿಸ್ಟ್ರಿಕ್ಟೆಡ್ ಟ್ರೇಡ್ ಪ್ರಾಕ್ಟೀಸ್, ಏಕಸ್ವಾಮ್ಯ ಪ್ರತಿಬಂಧಿತ ವ್ಯಾಪಾರ ನೀತಿ ಅಂತಂದು ಕರೀತಾರೆ ಸ್ನೇಹಿತರೆ. ಹಾಗಾದ್ರೆ ಇನ್ನು ಹೂಡಿಕೆ ಹಿಂತೆಗೆತ ಅಂತಂದು ಬರ್ತದ. ಈ ಹೂಡಿಕೆ ಹಿಂತೆಗೆತ ಏನಪ್ಪಾ ಅಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಇಲಾಖೆಯನ್ನ ಪ್ರಾರಂಭ ಮಾಡ್ತಾರ. ಇಲ್ಲಿ ಒಂದು ಸಮಿತಿ ರಚನೆ ಆಗ್ತದ 1992ರಲ್ಲಿ. ರಂಗರಾಜನ್ ಸಮಿತಿ.
ಹಾಗಾದ್ರೆ ಸ್ನೇಹಿತರೆ ಈ ಮೂರು ಸಮಿತಿಗಳನ್ನು ಈಗಾಗಲೇ ಕೇಳಿದ್ರೆ ಸ್ನೇಹಿತರೆ, ಬಂಡವಾಳದ ಮಿತಿಯನ್ನು ಹೆಚ್ಚು ಮಾಡಿದ ಸಮಿತಿ ಯಾವಪ್ಪ ಅಂದ್ರೆ 1997ರ ಅಬೀದ್ ಹುಸೇನ್ ಸಮಿತಿ. ಲೈಸೆನ್ಸ್ ಧೋರಣೆಯ ಲೋಪದೋಷಗಳನ್ನ ಹೆಚ್ಚಿಸ್ತಕ್ಕಂಥ ಒಂದು ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥದ ಯಾವಪ್ಪ ಅಂದ್ರೆ ಹಜಾರೆ ಸಮಿತಿ 1966. ಹಾಗಾದ್ರೆ ಅದೇ ರೀತಿ ಹೂಡಿಕೆ ಹಿಂತೆಗೆತ ಅಂತ ಬರ್ತದ, ಅದು 1992ರ ರಂಗರಾಜನ್ ಸಮಿತಿ ಅಂತ ಬರ್ತದ. ಈ ಮೂರು ಸಮಿತಿ ಕೊಟ್ಟು ಅಲ್ಲಿ ನಿಮಗೆ ಇಯರ್ ವೈಸ್ ಕೇಳ್ತಾರೆ ಸ್ನೇಹಿತರೆ, ದಯವಿಟ್ಟು ಅದನ್ನ ನೀವು ಸರಿಯಾಗಿ ತಿಳಿದುಕೊಳ್ಳಬೇಕು. 1997ರ ಅಬೀದ್ ಹುಸೇನ್ ಸಮಿತಿ, ಲೈಸೆನ್ಸ್ ಧೋರಣೆಯ ಲೋಪದೋಷ ಯಾವಪ್ಪ ಅಂದ್ರೆ 1966 ಹಜಾರ್ ಸಮಿತಿ, ಮತ್ತು ಹೂಡಿಕೆ ಹಿಂತೆಗೆತ ಯಾವಪ್ಪ ಅಂದ್ರೆ 1992ರ ರಂಗರಾಜನ್ ಸಮಿತಿ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ನೋಡ್ತಕ್ಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಚಲನಾತ್ಮಕತೆಯನ್ನ ಹೆಚ್ಚಿಸ್ತಕ್ಕಂಥ ಕಾರ್ಯವನ್ನು ಮಾಡೋದು ಯಾವಪ್ಪ ಅಂದ್ರೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ FDI ಅನ್ನ ಜಾರಿಗೆ ತರ್ತಾರೆ ಸ್ನೇಹಿತರೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಬಂಡವಾಳ ಹೂಡಿಕೆ. ಹಾಗಾದ್ರೆ ಈ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂದ್ರೆ ಏನು? ಜಗತ್ತಿನ ಅತ್ಯಂತ ದೊಡ್ಡ ಕಂಪನಿ ಯಾವಪ್ಪ ಅಂದ್ರೆ ವಾಲ್ಮಾರ್ಟ್ ಕಂಪನಿ ಅಂತ ಬರ್ತಲ್ಲ, ಅದೇ ರೀತಿ ಸಾಕಷ್ಟು ಕಂಪನಿಗಳು ಭಾರತದಲ್ಲಿ ಬಂದು ನೆಲೆಯೂರಿ ಸಂಪನ್ಮೂಲಗಳನ್ನು ಏನ್ ಮಾಡಬಹುದು, ಕ್ರೋಢೀಕರಣ ಮಾಡಿ ಅವರ ಉತ್ಪಾದನೆಯನ್ನ ಪ್ರಾರಂಭಿಸಬಹುದು ಅಂತ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಆ ವೇಳೆಯಲ್ಲಿ ಪ್ರಧಾನಿ ಯಾರಾಗಿರ್ತಾರಪ್ಪ ಅಂದ್ರೆ ಅಲ್ಲಿ PV ನರಸಿಂಹರಾವ್ ಅವರು ಇರ್ತಾರ. ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಹಣಕಾಸಿನ ಮಂತ್ರಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಬರ್ತದ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನಾವು ನೋಡ್ತಕ್ಕಂಥದ್ದು 1991ರ ಕೈಗಾರಿಕಾ ನೀತಿ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳ್ತೀವಿ. ಇಲ್ಲಿ ಪ್ರಮುಖ ಕೈಗಾರಿಕೆಗಳನ್ನು ಕೂಡ ನಾವೇನ್ ಮಾಡ್ತೀವಿ ನೋಡ್ತಕ್ಕಂಥ ಕಾರ್ಯ ಬರ್ತದ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಖಾಸಗಿ ವಲಯಕ್ಕೆ ಆದ್ಯತೆಯನ್ನು ನೀಡ್ತಕ್ಕಂಥದ್ದು ಮತ್ತು ಈ ಲೈಸೆನ್ಸ್ ಧೋರಣೆಯನ್ನ ಸ್ಪಷ್ಟಪಡಿಸುವುದಾಗಿರ್ತದ, ಲೈಸೆನ್ಸ್ ಧೋರಣೆಯನ್ನ ಸ್ಪಷ್ಟಪಡಿಸುವುದಾಗಿರ್ತದ. ಇದು ಎಲ್ಲಿ ನೋಡ್ತೀವಪ್ಪ ಅಂದ್ರೆ 1991ರ ಕೈಗಾರಿಕಾ ನೀತಿಯಲ್ಲಿ ನಾವೇನ್ ಮಾಡ್ತೀವಿ ನೋಡ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಪ್ರಮುಖ ಬೃಹತ್ ಪ್ರಮಾಣದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನ ನೋಡೋಣ ಸ್ನೇಹಿತರೆ. ಬೃಹತ್ ಪ್ರಮಾಣದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಅಂತ ಬರ್ತದ. ಅದಕ್ಕಿಂತ ಮೊದಲು ನೀವು ನೆನಪಿಟ್ಕೋಬೇಕಾದದ್ದು ಏನಪ್ಪಾ ಅಂದ್ರೆ 1948ರ ಕೈಗಾರಿಕಾ ನೀತಿ, ಅದು ಏಪ್ರಿಲ್ 6, 1948ರಂದು ಜಾರಿಗೆ ಬಂದೈತೆ ಅಂತ ನೆನಪಿಟ್ಟುಕೊಳ್ರಿ. ಹಾಗಾದ್ರೆ 1956ರ ಕೈಗಾರಿಕಾ ನೀತಿ ಏಪ್ರಿಲ್ 30, 1956ರಂದು ಜಾರಿಗೆ ಬಂದದ ಅಂತ ತಿಳ್ಕೊಳ್ರಿ. ಹಾಗಾದ್ರೆ ಅದೇ ರೀತಿ ಈ 1991ರ ಕೈಗಾರಿಕಾ ನೀತಿ ಜುಲೈ 24ರಂದು ಜಾರಿಗೆ ಬಂದದ. ಹಾಗಾದ್ರೆ ಬೃಹತ್ ಪ್ರಮಾಣದ ನಾವು ನೋಡ್ತಕ್ಕಂಥ ಬೃಹತ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಅಂತ ಬರ್ತದ. ಅದು ನಾವು ನೋಡ್ತಕ್ಕಂಥದ್ದು ಸ್ನೇಹಿತರೆ ಈಗಾಗಲೇ ಗೊತ್ತದ ಸ್ನೇಹಿತರೆ ನಿಮಗೆ. ಟಾಟಾ ಐರನ್ ಸ್ಟೀಲ್ ಅಂಡ್ ಕಂಪನಿ ಮತ್ತು ಇಂಡಿಯನ್ ಐರನ್ ಅಂಡ್ ಸ್ಟೀಲ್ ಅಂಡ್ ಕಂಪನಿ ಮತ್ತು ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಅಂಡ್ ಕಂಪನಿ ಅಂತಂದು. ಹಾಗಾದ್ರೆ ನೀವು ಈಜಿ ನೆನಪಿಟ್ಕೋಬಹುದು ಸ್ನೇಹಿತರೆ. ಒಂದು ಟಿಸ್ಕೋ ಅಂತ ಬರ್ತದ, ಒಂದು ಇಸ್ಕೋ ಅಂತ ಬರ್ತದ, ಇನ್ನೊಂದು ವಿಸ್ಕೋ ಅಂತ ಬರ್ತದ. ಸಿಂಪಲ್ ಆಗಿ ನೋಡ್ಕೋಬಹುದು. ಒಂದು ಟಿಸ್ಕೋ, ಇನ್ನೊಂದು ಇಸ್ಕೋ, ಇನ್ನೊಂದು ವಿಸ್ಕೋ ಅಂತಂದ್ರೆ ನೆನಪಿಟ್ಕೋಬಹುದು ಸ್ನೇಹಿತರೆ. ಟಿಸ್ಕೋ ಅಂದ್ರೆ ಟಾಟಾ ಐರನ್ ಸ್ಟೀಲ್ ಅಂಡ್ ಕಂಪನಿ. ಹಾಗಾದ್ರೆ ಇಲ್ಲಿ ಭಾರತ್ ಐರನ್ ಸ್ಟೀಲ್ ಅಂಡ್ ಕಂಪನಿ. ಹಾಗಾದ್ರೆ ಇಂಡಿಯನ್ ಐರನ್ ಸ್ಟೀಲ್ ಅಂಡ್ ಕಂಪನಿ, ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಅಂಡ್ ಕಂಪನಿ. ಹಾಗಾದ್ರೆ ಟಿಸ್ಕೋ ಅನ್ನೋದು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1907 ಅಂತ ಹೇಳ್ತೀವಿ ನಾವು. ಅದು ಯಾವಾಗಪ್ಪ ಅಂದ್ರೆ ಯಾವ ಸ್ಥಳಪ್ಪ ಅಂದ್ರೆ ಜಮ್ಶೆಡ್ಪುರ ಅಂತ ಹೇಳ್ತೀವಿ. ಜಮ್ಶೆಡ್ಪುರ ಅಂತಂದ್ರೆ ನೋಡ್ತೀವಿ. ಹಾಗಾದ್ರೆ ಅದೇ ರೀತಿ ಇಸ್ಕೋ ಅಂತ ಬರ್ತದ 1918ರಲ್ಲಿ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಬೆಂಗಾಲ್ ಅಂತ ಬರ್ತದ. ಹಾಗಾದ್ರೆ ಇದು 2000 ಏನಪ್ಪಾ ಅಂದ್ರೆ 2 ಮತ್ತು 6 ಏನಾಗ್ತದಪ್ಪ ಅಂದ್ರೆ ಸೇರ ತಂತ್ರ ಜೊತೆ ಸಹಭಾಗಿತ್ವವನ್ನು ಬರ್ತಕ್ಕಂಥ ಕಾರ್ಯವನ್ನು ಮಾಡ್ತದ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಬರ್ತದ. ಹಾಗಾದ್ರೆ ಅದೇ ರೀತಿ ವಿಸ್ಕೋ ಬರ್ತದ ಸ್ನೇಹಿತರೆ 1923. ಇದು ಕರ್ನಾಟಕದ ಭದ್ರಾವತಿ ಅಂತ ಕರಿತೀವಿ. ಕರ್ನಾಟಕದ ಭದ್ರಾವತಿ. ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ
ವಿಸ್ಕೋ ಅನ್ನ ಕೇಳಿದಾರೆ ಸ್ನೇಹಿತರೆ. ಇದು ವಿಶ್ವೇಶ್ವರಯ್ಯ ಐರನ್ ಸ್ಟೀಲ್ ಅಂಡ್ ಕಂಪನಿ ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದಾರೆ ಮತ್ತು ಟಿಸ್ಕೋನು ಕೂಡ ಕೇಳ್ತಕ್ಕಂಥ ಕಾರ್ಯವನ್ನು ಮಾಡಿದಾರೆ ಸ್ನೇಹಿತರೆ. ಸಾಧ್ಯವಾದಷ್ಟು ಇವುಗಳನ್ನ ನೆನಪಿಟ್ಟುಕೊಳ್ಳ್ರಿ. ಹಾಗಾದ್ರೆ ಇನ್ನು ಬೃಹತ್ ಪ್ರಮಾಣದ ಅಲ್ಯೂಮಿನಿಯಂ ಕೈಗಾರಿಕೆಗಳು ಅಂತ ಬರ್ತದ. ಆ ಬೃಹತ್ ಪ್ರಮಾಣದ ಅಲ್ಯೂಮಿನಿಯಂ ಕೈಗಾರಿಕೆಗಳು ಯಾವಪ್ಪ ಅಂದ್ರೆ ನೀವು ನೋಡ್ತಕ್ಕಂಥದ್ದು ಸಿಂಪಲ್ ಆಗಿ ನೋಡ್ಬೋದು ಸ್ನೇಹಿತರೆ. ಕೋಡೋಡ್ ಮೂಲಕ ಒಂದು ಮಲ್ಕೋ, ಹಿಂದ ಅಡ್ಕೋ, ಬಾಲ್ಕೋ, ನಾಲ್ಕು ಅಂತಂದ್ರೆ ನೆನಪಿಟ್ಕೋಬಹುದು. ಒಂದು ಮಲ್ಕೋ, ಇನ್ನೊಂದು ಹಿಂದ ಅಡ್ಕೋ, ಆಮೇಲೆ ಬಾಲ್ಕೋ, ಆಮೇಲೆ ನಾಲ್ಕು ಅಂತಂದು. ಹಾಗಾದ್ರೆ ನೋಡಿ ಸ್ನೇಹಿತರೆ, ಒಂದು ಮಲ್ಕೋ ಅಂತಂದು ಬರ್ತದ. ಇನ್ನೊಂದು ಏನಪ್ಪಾ ಅಂದ್ರೆ ನಾವು ನೋಡ್ತಕ್ಕಂಥದ್ದು ಹಿಂದ ಅಲ್ಕೋ ಅಂತಂದು ಬರ್ತದ, ಹಿಂದ ಆಲ್ಕೋ ಅಂತಂದು ಬರ್ತದ, ಇನ್ನೊಂದು ಬಾಲ್ಕೋ ಅಂತಂದು ಬರ್ತದ, ಇನ್ನೊಂದು ನಾಲ್ಕು ಅಂತಂದು ಬರ್ತದ. ಸ್ನೇಹಿತರೆ ಇವೆಲ್ಲ ನಿಮ್ಗೆ ಈಸಿಯಾಗಿ ಗೊತ್ತಾಗಲಿ ಅಂತಂದು ಮಾಡದ. ಮಲ್ಕೋ ಅಂದ್ರೆ ಏನಪ್ಪಾ ಅಂದ್ರೆ ಮದ್ರಾಸ್ ಅಲ್ಯೂಮಿನಿಯಂ ಕಂಪನಿ. ಹಾಗಾದ್ರೆ ಹಿಂದ ಆಳ್ಕೋ ಅಂದ್ರೆ ಏನಪ್ಪಾ ಅಂದ್ರೆ ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಂಪನಿ. ಹಾಗಾದ್ರೆ ಬಾಲ್ಕೋ ಅಂದ್ರೆ ಏನಪ್ಪಾ ಅಂದ್ರೆ ಭಾರತ್ ಅಲ್ಯೂಮಿನಿಯಂ ಕಂಪನಿ. ಹಾಗಾದ್ರೆ ನಾಲ್ಕು ಅಂದ್ರೆ ಏನಪ್ಪಾ ಅಂದ್ರೆ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಅಂತಂದು ಕರಿತೀವಿ. ಹಾಗಾದ್ರೆ ಈ ಮದ್ರಾಸ್ ಅಲ್ಯೂಮಿನಿಯಂ ಕಂಪನಿ ಯಾವ ಸಹಯೋಗದೊಂದಿಗೆ ಹೊಂದದಪ್ಪ ಅಂದ್ರೆ ಆದಿತ್ಯ ಬಿರ್ಲಾ ಗ್ರೂಪ್. ಯಾವುದು? ಆದಿತ್ಯ ಬಿರ್ಲಾ ಗ್ರೂಪ್ ಅಂತ ಸಹಯೋಗದೊಂದಿಗೆ ಇರ್ತಕ್ಕಂಥದ್ದು ಆದಿತ್ಯ ಬಿರ್ಲಾ ಗ್ರೂಪ್. ಹಾಗಾದ್ರೆ ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಂಪನಿ ಇದು ಯಾವ ಸಹಯೋಗ ಅಂತಂದ್ರೆ ಇದು ಕೂಡ ಆದಿತ್ಯ ಬಿರ್ಲಾ ಗ್ರೂಪ್ ಸಹಯೋಗದೊಂದಿಗಿದೆ. ಹಾಗಾದ್ರೆ ಭಾರತ್ ಅಲ್ಯೂಮಿನಿಯಂ ಕಂಪನಿ ಇದು ಯಾವಪ್ಪ ಅಂದ್ರೆ ವೇದಾಂತ್ ರಿಸೋರ್ಸ್ ಸಹಭಾಗಿತ್ವದಲ್ಲದ ವೇದಾಂತ್ ರಿಸೋರ್ಸ್ ಅಂತಂದು ಬರ್ತದ. ಹಾಗಾದ್ರೆ ಇನ್ನು ನೆಕ್ಸ್ಟ್ ನಾಲ್ಕು ಅಂತಂದು ಬರ್ತದ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಅಂತಂದು ಬರ್ತದ. ಅದು ಸರ್ಕಾರಿ ಒಡೆತನ ಅಂತಂದು ಬರ್ತದ ಸ್ನೇಹಿತರೆ. ಅದಕ್ಕಾಗಿ ಈಜಿಯಾಗಿ ನೆನಪಿಟ್ಕೊಳ್ರಿ. ಒಂದು ಟಿಸ್ಕೋ, ಇನ್ನೊಂದು ಇಸ್ಕೋ, ವಿಸ್ಕೋ, ಮಲ್ಕೋ, ಹಿಂದ ಅಡ್ಕೋ, ಬಾಲ್ಕೋ, ನಾಲ್ಕು. ಇಷ್ಟನ್ನ ನೆನಪಿಟ್ಟ ನಿಮ್ಗೆ ಏನಾಗ್ತದ ಪ್ರಮುಖವಾಗಿ ನಾವು ಕಂಡುಕೊಳ್ಬೇಕಾಗ್ತದ. ಹಾಗಾದ್ರೆ ಅದೇ ರೀತಿ ಬೃಹತ್ ಪ್ರಮಾಣದ ಅಲ್ಯೂಮಿನಿಯಂ ದೇಶದಲ್ಲಿರ್ತಕ್ಕಂಥ ವಿವಿಧ ರಾಜ್ಯಗಳಲ್ಲಿರ್ತಕ್ಕಂಥ ಅಲ್ಯೂಮಿನಿಯಂ ಕೈಗಾರಿಕೆಗಳನ್ನ ನಾವು ನೋಡ್ತೀವಿ ಸ್ನೇಹಿತರೆ. ಅದು ಕೂಡ ಏನಪ್ಪಾ ಅಂದ್ರೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು, ಉತ್ತರ ಪ್ರದೇಶದ ಪಿಂಪ್ರಿ ಮತ್ತು ರೇನ್ಕೋಟಾ, ಉತ್ತರ ಪ್ರದೇಶದ ಪಿಂಪ್ರಿ ಮತ್ತು ರೇನ್ಕೋಟಾ ಅಂತ ಬರ್ತದ. ಹಾಗಾದ್ರೆ ಛತ್ತೀಸ್ಗಢದ ಕೋಬ್ರಾ ಅಂತ ಬರ್ತದ, ಅಂತ ಬರ್ತದ. ಒಡಿಸ್ಸಾದ ಹಿರಾಕುಡ್, ದಮನ್ಜೋಡಿ, ಅಂಗೋಲಾ ಮತ್ತು ಬಾಲ್ಸೂರ್ ಅಂತ ಬರ್ತದ. ಹಾಗಾದ್ರೆ ಕರ್ನಾಟಕದ ಯಾವಪ್ಪ ಅಂದ್ರೆ ಬೆಳಗಾವಿ ಮತ್ತು ನಂಜನಗೂಡು ಅಂತ ಬರ್ತದ. ತಮಿಳುನಾಡಿನ ಮಟ್ಟೂರು ಅಂತ ಬರ್ತದ. ಕೇರಳದ ಅಲಂಪುರಂ ಅಂತ ಬರ್ತದ. ಹಾಗಾದ್ರೆ ಈ ರೀತಿ ನಾವು ನೋಡ್ಕೋತ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ಬೃಹತ್ ಕೈಗಾರಿಕೆಗಳು ಯಾವ ಸಹಯೋಗದೊಂದಿಗೆ ಇರ್ತಕ್ಕಂಥವು ಪ್ರಮುಖವಾಗಿ ನಿಮಗೆ ಎಕ್ಸಾಮ್ ಕೇಳ್ಕೋತ ಹೋಗ್ತಾರೆ ಸ್ನೇಹಿತರೆ. ಆ ಬೃಹತ್ ಕೈಗಾರಿಕೆಗಳು ಉಕ್ಕಿನ ಕೈಗಾರಿಕೆಗಳು ಅಂತ ಕರಿತೀವಿ ನಾವು. ಪ್ರಮುಖ ಉಕ್ಕು ಸ್ಥಾವರಗಳನ್ನ ನಾವು ನೋಡ್ತೀವಿ. ಅವು ಯಾವಪ್ಪ ಅಂದ್ರೆ ಇವತ್ತಿನ ದಿನ ನಾವು ನೋಡ್ತಕ್ಕಂಥ ಒಂದು ವಿಚಾರ ಸ್ನೇಹಿತರೆ. ಆ ಬೃಹತ್ ಉಕ್ಕಿನ ಕೈಗಾರಿಕೆಗಳನ್ನ ನಾವು ನೋಡ್ತೀವಿ. ಉಕ್ಕು ಸ್ಥಾವರ ಅಂತ ಬರ್ತದ. ಅವು ಯಾವಪ್ಪ ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿರಬಹುದು, ಒಡಿಸ್ಸಾದ ರೂರ್ಕೆಲಾ. ಈ ಒಡಿಸ್ಸಾದ ರೂರ್ಕೆಲಾ ಉಕ್ಕಿನ ಸ್ಥಾವರ ಯಾವ ದೇಶದೊಂದಿಗೆ ಅಂದ್ರೆ ಜರ್ಮನಿ ದೇಶದ ಸಹಯೋಗದೊಂದಿಗೆ ಈ ಬೃಹತ್ ಉಕ್ಕು ಸ್ಥಾವರಗಳು. ಹಾಗಾದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಸ್ನೇಹಿತರೆ ನಾವು ನೋಡ್ತಕ್ಕಂಥದ್ದು ಇಲ್ಲಿ ಛತ್ತೀಸ್ಗಢದ ಬಿಲಾಯಿ ಬಹಳ ಇಂಪಾರ್ಟೆಂಟ್ ಈ ಚಾಪ್ಟರ್. ಯಾಕಪ್ಪ ಅಂದ್ರೆ ಸಾಕಷ್ಟು ಬಾರಿ ಕೇಳಿದಾನ. ಛತ್ತೀಸ್ಗಢದ ಬಿಲಾಯಿ ರಷ್ಯಾ ಸಹಯೋಗದೊಂದಿಗೆ. ಹಾಗಾದ್ರೆ ಇನ್ನು ಪಶ್ಚಿಮ ಬಂಗಾಳದ ದುರ್ಗಾಪುರ ಇದು ಇಂಗ್ಲೆಂಡ್ ದೇಶದ ಸಹಯೋಗದೊಂದಿಗೆ. ಹಾಗಾದ್ರೆ ನೆಕ್ಸ್ಟ್ ಯಾವುದಪ್ಪ ಅಂದ್ರೆ ಸ್ನೇಹಿತರೆ ಜಾರ್ಖಂಡದ ಈ ಬೊಕ್ಯಾರೋ ಅನ್ನೋದು ಯಾವಪ್ಪ ಅಂದ್ರೆ ಇದು ರಷ್ಯಾ ದೇಶದ ಸಹಯೋಗದೊಂದಿಗೆ. ಸಾಕಷ್ಟು ಬಾರಿ ಎಕ್ಸಾಮ್ ಕೇಳ್ತಾನ
ಅಂದ್ರೆ ಈ ಉಕ್ಕು ಸ್ಥಾವರ ಮೇಲೆ ಪ್ರಶ್ನೆ ಇದ್ದೇ ಇರ್ತದ. ಒಡಿಸ್ಸಾದವರಿಗೆಲ್ಲ ಜರ್ಮನಿ ದೇಶ ನಾವು ಓದ್ಕೊಂಡು ಹೋಗಿರ್ತೀವಿ, ಆದ್ರೂ ನೆನಪುಳಿಯಂಗಿಲ್ಲ. ಹಾಗಾದ್ರೆ ಛತ್ತೀಸ್ಗಢದ ಭಿಲಾಯಿ ಇದು ರಷ್ಯಾ ದೇಶದ ಸಹಯೋಗದೊಂದಿಗೆ. ಹಾಗಾದ್ರೆ ಪಶ್ಚಿಮ ಬಂಗಾಳದ ದುರ್ಗಾಪುರ ಉಕ್ಕಿನ ಸ್ಥಾವರ ಇಂಗ್ಲೆಂಡ್ ದೇಶದ ಸಹಯೋಗದೊಂದಿಗೆ. ಜಾರ್ಖಂಡದ ಬೋಕ್ಯಾರೋ ಇದು ರಷ್ಯಾ ದೇಶದ ಸಹಯೋಗದೊಂದಿಗೆ. ಹಾಗಾದ್ರೆ ನೀವು ಇದನ್ನ ಈಸಿಯಾಗಿ ನೆನಪಿಟ್ಕೋಬೇಕು ಅಂದ್ರೆ ನೆನಪಿಟ್ಟುಕೊಳ್ಳಿ, ರೋಜಾ, ಬೀರಾ, ದುಯಿ, ಬೋರಾ ಅಂತ ಬರ್ತದ. ಹಾಗಾದ್ರೆ ರೋಜಾ, ಬೀರಾ, ದುಯಿ, ಬೋರಾ ನೀವು ಈಸಿಯಾಗಿ ನೆನಪಿಟ್ಕೋಬಹುದು. ಏನಪ್ಪಾ ಅಂದ್ರೆ ರೋಜ್ ತಗೊಂಡು ಬೀರಾ ಪುಹಾದ ಯಾರಿಗೆ ಕೊಡಾಕವಾದ? ದುಯಿ ಕೊಡಾಕವಾದ. ದುಯಿ ಇಲ್ಲ ಅಂದ್ರು ಏನಾಯ್ತು ಅವ್ರಿಗೆ? ಬೋರ್ ಆಯ್ತು ಅಂತಂದು. ಅದಕ್ಕಾಗಿ ಈಜಿಯಾಗಿ ನೆನಪಿಟ್ಟುಕೊಳ್ರಿ, ರೋಜ್ ತಗೊಂಡು ಯಾರು ಬೀರ್ವಾದ, ಯಾರಿಗೆ ಕೊಡಾಕವಾದ? ದುಯಿ ಕೊಡಾಕವಾದ. ದುಯಿ ಏನಂದ್ರು? ಇಲ್ಲಂದ್ರು. ಅವಾಗ ಏನಂತ ಅವ್ರಿಗೆ? ಬೋರ್ ಆಯ್ತು ಸ್ನೇಹಿತರೆ. ಹಾಗಾದ್ರೆ ಈ ರೀತಿ ನಮ್ಮದೇ ಆದ ಒಂದು ಶೈಲಿಯಲ್ಲಿ ನಾವು ನೆನಪಿಟ್ಕೊಳ್ಬಹುದು. ಈಗಾಗಲೇ ಹೇಳಿದಂತ ಟಿಸ್ಕೋ, ಇಸ್ಕೋ, ವಿಸ್ಕೋ, ಮಲ್ಕೋ, ಹಿಂದಾಡ್ಕೋ, ಬಾಲ್ಕೋ, ನಾಲ್ಕೋ, ರೋಜಾ, ಬೀರಾ, ದುಯಿ, ಬೋರ ಇವುಗಳನ್ನ ಪ್ರಮುಖವಾಗಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಅದ ಸ್ನೇಹಿತರೆ. ಇಲ್ಲಿ ಆ ಪ್ರಮುಖ ಸಮಿತಿಗಳು ಮತ್ತು ಆ ಕೈಗಾರಿಕೆಗಳು ಜಾರಿಗೆ ಬಂದದ್ದು ಅನ್ನೋದು ಸಾಕಷ್ಟು ಬಾರಿ ಎಕ್ಸಾಮ್ ಬಂದದ ಸ್ನೇಹಿತರೆ. ಅವುಗಳನ್ನ ನಾವು ನೋಡ್ತಕ್ಕಂಥ ಕಾರ್ಯ ಬರ್ತದ. ಹಾಗಾದ್ರೆ ಇನ್ನು ಮುಂದೆ ಈ ಕೈಗಾರಿಕಾ ಕಂಪನಿಗಳು ಅಂತಂದ ಬರ್ತದ. ಒಂದು ಮಹಾರತ್ನ, ಒಂದು ಮಿನಿರತ್ನ ಮತ್ತು ನವರತ್ನ ಅಂತಂದ ಬರ್ತದ. ಅದೇ ರೀತಿ ಕೈಗಾರಿಕೆಗಳಿಗೆ ಹಣಕಾಸಿನ ಸಹಾಯವನ್ನು ಒದಗಿಸ್ತಕ್ಕಂಥದ್ದು IFSC ಆಗಿರಬಹುದು, ಮತ್ತು ಅದೇ ರೀತಿ ಸ್ನೇಹಿತರೆ ICICI ಆಗಿರಬಹುದು, ಇಲ್ಲಿ UTI ಆಗಿರಬಹುದು, ಮತ್ತು SIDBI ಆಗಿರಬಹುದು, ಮತ್ತು LIC ಆಗಿರಬಹುದು. ಇವೆಲ್ಲದರ ಬಗ್ಗೆ ನಾವು ಮತ್ತೆ ನೋಡೋಣ ಸ್ನೇಹಿತರೆ. ಸಾಧ್ಯವಾದಷ್ಟು ಈ ಕೈಗಾರಿಕೆ ಬಗ್ಗೆ ಪ್ರಮುಖವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳಿರೋದ್ರಿಂದ ನೀವು ಸಾಧ್ಯವಾದಷ್ಟು ಏನಂದ್ರೆ ಈ ವಿಡಿಯೋವನ್ನ ಮತ್ತೆ ಇದರ ಮುಂದಿನ ಭಾಗದಲ್ಲಿ ಬರ್ತಕ್ಕಂಥ ಪ್ರಮುಖ IAS ಹಿಡಿದು KS ಅಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಅದಕ್ಕಾಗಿ ಸದಾ ಈ ಮಗ್ದುಮ್ ಈಜಿ ಎಕನಾಮಿಕ್ಸ್ ವಿಡಿಯೋನ ಮತ್ತು ಸದಾ ಮಗ್ದುಮ್ ಈಜಿ ಎಕನಾಮಿಕ್ಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹೇಳುತ್ತಾ ಇವತ್ತಿಗೆ ಈ ಕ್ಲಾಸ್ ಮುಗಿಸುತ್ತೇನೆ.